ಇನ್ನು ವಿಎಚ್ಪಿ ಮುಖಂಡ ಶರಣ್ ಪೊಂಪ್ವೇಲ್ ಬಂಧನವಾಯಿತು. ನಂತರದಲ್ಲಿ ಜಾಮೀನು ಕೂಡ ಸಿಕ್ತು. ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಬಂದ್ಗೆ ಕರೆಯನ್ನ ನೀಡಿದ್ದ ಹಿನ್ನೆಲೆಯಲ್ಲಿ ಕದ್ರಿ ಪೊಲೀಸರಿಂದ ಶರಣ್ ಪೊಂಪ್ವೇಲ್ ಬಂಧನವಾಗಿತ್ತು. ನಂತರ ಮಂಗಳೂರಿನ ಬೋಂದೆಲ್ನ ಜಡ್ಜ್ ನಿವಾಸಕ್ಕೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಶರಣ್ ಪೊಂಪ್ವೇಲ್ ಅವರಿಗೆ ನ್ಯಾಯಾಧೀಶರು ಜಾಮೀನನ್ನ ಕೊಡ್ತಾರೆ. ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯಾಗಿತ್ತು. ಆ ಹತ್ಯೆಯನ್ನ ಖಂಡಿಸಿ ಶರಣ್ ಪೊಂಪ್ವೇಲ್ ಅವರು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಆದರೆ ಬಂದ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತು. ಏನಾದರೂ ಅಹಿತಕರ ಘಟನೆಗಳಾಗಬಹುದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಶರಣ್ ಪೊಂಪ್ವೇಲ್ ಅವರನ್ನ ಕದ್ರಿ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನಂತರ ಪ್ರಕರಣದಲ್ಲಿ ಶರಣ್ ಪೊಂಪ್ವೇಲ್ ಅವರಿಗೆ ಜಾಮೀನು ಕೂಡ ಮಂಜೂರಾಗಿದೆ. ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಹ ಕಾರ್ಯದರ್ಶಿಗಳಾದಂಥ ಶರಣ್ ಪೊಂಪ್ವೇಲ್ ಅವರನ್ನು ಬಂಧನ ಮಾಡಿದ್ದಾರೆ. ಏನು ಸುಹಾಸ್ ಶೆಟ್ಟಿ ಹತ್ಯೆಯ ಸಮಯದಲ್ಲಿ ಅವರು ಬಂದ್ಗೆ ಕರೆ ಕೊಟ್ಟಿದ್ರು. ಆ ಕರೆಗೆ ಏನು ಸ್ಪಂದನ ಮಾಡಿದರು, ಅದರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿದರು. ಆದರೆ ಎಷ್ಟು ದಿನ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡೋದು, ಅದರ ಬಗ್ಗೆ ಅವರು ಜಾಮೀನಿಗೆ ಕೂಡ ಅರ್ಜಿನ ಹಾಕಿದ್ರು. ಇನ್ನೇನೋ ಆಗಬೇಕಿತ್ತು, ಆದರೆ ಜಾಮೀನು ಆಗಿರಲಿಲ್ಲ. ಆದರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಶರಣ್ ಪೊಂಪ್ವೇಲ್ ಅವರನ್ನ ಅರೆಸ್ಟ್ ಮಾಡ್ತಾರೆ, ನಂತರ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ, ಜಾಮೀನು ಕೂಡ ಸಿಕ್ಕಿದೆ. ಅವರು ರಿಲೀಸ್ ಆಗಿದ್ದಾರಾ ಹೇಗೆ ಅಂತ? ಖಂಡಿತ ಮಧುಶ್ರೀ, ಏನು ಈ ಒಂದು ಘಟನೆ ನಡೀತು. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಕೂಡ ಅದೇ ಇದ್ದಿದ್ದು. ಅಂದರೆ ಇಂತಹ ಈ ಕೊಲೆಗೆ ಪ್ರಚೋದನೆ ಕಾರಣ ಆಗಿದೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದರು. ಇತ್ತೀಚೆಗಷ್ಟೇ ಸುಹಾಸ್ ಶೆಟ್ಟಿ ಕೊಲೆಯಾದಂಥ ಸಂದರ್ಭದಲ್ಲಿ ಅದಾದ ಬಳಿಕ ನಡೆದಂಥ ಘಟನೆಗಳು, ಪ್ರಚೋದನಕಾರಿ ಭಾಷಣಗಳು ಈ ಒಂದು ಘಟನೆಗೆ ಕಾರಣ ಆಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದರು. ಖುದ್ದು ಪೊಲೀಸ್ ಕಮಿಷನರ್ಗೆ ಮುತ್ತಿಗೆ ಹಾಕುವಂಥ ಕೆಲಸ, ಧಿಕ್ಕಾರ ಕೂಗುವಂಥ ಕೆಲಸವನ್ನು ಕೂಡ ಹಾಸ್ಪಿಟಲ್ ಹತ್ರ ನಡೀತು. ಅದಾದ ಬಳಿಕ ಏನು ಇತ್ತೀಚೆಗಷ್ಟೇ ಒಂದು FIR ಶರಣ್ ಪೊಂಪ್ವೇಲ್ ಅಂದ್ರೆ ಏನು ವಿಎಚ್ಪಿಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪೊಂಪ್ವೇಲ್ ಏನಿದ್ದಾರೆ, ಸೊ ಅವರ ಮೇಲೆ FIR ದಾಖಲಾಗಿತ್ತು. ಅವತ್ತು ಬಂದನ್ನ ಕರೆ ಕೊಟ್ಟಿದ್ರು. ಆ ಸುಹಾಸ್ ಶೆಟ್ಟಿ ಕೊಲೆಯಾದ ದಿನ ರಾತ್ರಿ ಬಂದನ್ನ ಕರೆ ಕೊಟ್ಟಿದ್ರು. ನೆಕ್ಸ್ಟ್ ಡೇ ಬಂದನ್ನ ಕರೆ ಕೊಟ್ಟಿದ್ರು, ಬಲವಂತವಾಗಿ ಬಂದ್ ಮಾಡಿಸಿದ್ರು ಅಂತ ಹೇಳಿ ಒಂದು ಸುಮೋಟೋ ಕೇಸನ್ನ ಪೊಲೀಸರು ದಾಖಲೆ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ದೂರಿನ ಆಧಾರದ ಮೇಲೆ ಇಮಿಡಿಯೇಟ್ ಅವರನ್ನ ಇವತ್ತು ರಾತ್ರಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಬೋಂದೆಲ್ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು ಅವರಿಗೆ ಈಗ ಬೇಲ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಏನು ಬಿಲೋ 7 years ಪನಿಷ್ಮೆಂಟ್ ಇರುವಂತ ಕೇಸ್ಗಳಲ್ಲಿ ಇಮಿಡಿಯೇಟ್ ಬೇಲ್ ಆಗುತ್ತೆ. ಸೊ ಆದ್ರಿಂದ ನ್ಯಾಯಾಧೀಶರು ಬೇಲ್ ಅನ್ನ ಗ್ರಾಂಟ್ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ, ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಸದ್ಯಕ್ಕೆ ಇದು ಅವರ ಜೊತೆಯಲ್ಲಿ ಏನು ವಿಎಚ್ಪಿಯ ಭುಜಂಗ ಕುಲಾಲ್ ಅನ್ನೋರನ್ನ ಬಜ್ಪೆ ಪೊಲೀಸರು ಅವರು ಕೂಡ ಅರೆಸ್ಟ್ ಅನ್ನ ಮಾಡಿದ್ರು. ಸೊ ಅವರನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸ ನಡೆಯುತ್ತೆ. ಅದಾದ ಬಳಿಕ ಈಗ ಏನು ಈ ಒಂದು ಪ್ರಚೋದನಕಾರಿ ಭಾಷಣವನ್ನ ಮಾಡಿದಂತಹ ಹಿಂದೂ ಮುಖಂಡರಾದಂತಹ ಶ್ರೀಕಾಂತ್ ಶೆಟ್ಟಿ ಮತ್ತೆ ಭರತ್ ಕುಮ್ಡೇಲ್ ಇವರಿಬ್ರು ಅರೆಸ್ಟ್ಗೂ ಕೂಡ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಅವರಿಬ್ರು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಒಂದು ಕಡೆ ಏನು ಇವತ್ತು ನಡೆದಿರುವಂತಹ ಕೊಲೆಯ ಹೀಟ್ ಇದ್ರೆ ಅದನ್ನ ಅಂದ್ರೆ ಶಾಂತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಈ ಒಂದು ಟ್ಯಾಕಲ್ ಮಾಡುವಂತ ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅಂತಾನೆ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮೆಲ್ಲ ಮಾಹಿತಿಗಾಗಿ.